ಈ ಮಾತು ಸತ್ಯ. ಸತ್ತವರು ಯಾರು ಎದ್ದು ಬಂದು ದೆವ್ವಗಳಾಗ್ತಾರೆ ಅನ್ನೋಂಥ ಮಾತು 100ಕ್ಕೆ 100 ಸುಳ್ಳು. ಇದು ಸತ್ಯವೇದ ಗ್ರಂಥವನ್ನು ಹಿಡಿದಂಥ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಪ್ರಪಂಚಕ್ಕೆ. ಬೈಬಲ್ ಹಿಡಿದಂಥ ನಾನು ಸತ್ತವರು ದೆವ್ವಗಳಾಗಿದ್ದಾರೆ ಅಂತ ಒಂದು ವೇಳೆ ದೆವ್ವ ತೋರಿಸಿದ್ರೆ ನಾನು ಬೈಬಲ್ ಗ್ರಂಥವನ್ನು ಬಿಟ್ಟು ಅವ್ರು ಹೇಳಿದಂಥ ಮತ್ತೆ ತೋರಿಸ್ತೀನಿ. ಸತ್ತವರು ದೆವ್ವಗಳಾಗಿ ಬರ್ತಾರೆ, ದೆವ್ವ ಹಿಡಿತದೆ ಅಂತ ಒಂದು ವೇಳೆ ಯಾರಾದರೂ ಪ್ರೂವ್ ಮಾಡಿದ್ರೆ ಅವರ ಕಾಲ ಕೆಳಗಡೆ ನುಗ್ಗಿ ಅವ್ರು ಹೇಳುವಂಥ ಮತ ತರಿಸ್ತಾರೆ, ಅವ್ರು ಹೇಳುವಂಥ ದೇವರನ್ನ ಆರಾಧನೆ ಮಾಡ್ತಾರೆ. ಬೈಬಲ್ ಮೂಲಕ ಹೇಳುತ್ತಿರುವಂಥ ಮಾತಿದು. ಈ ಮಾತು ಎಂದಿಗೂ ಸುಳ್ಳಲ್ಲ, ನಿಜವಾಗಿ ಹೇಳ್ತೇವೆ. ನೋಡಿಕೊಳ್ಳೋಣ ಪ್ರೇರೆ. ಆದಿಕಾಂಡದಲ್ಲಿ ಅವು ಹಗಲನ್ನಾಳುವುದಕ್ಕೆ ಬೇರೆ ಬೇರೆ ಮಾಡಲಿ ಅಂದರು. ಸೂರ್ಯಚಂದ್ರ ಒಬ್ಬರೇ ಇದ್ದಾಗ ಹಗಲು ಆಡೋದಕ್ಕೆ ಬೇರೆ ಶಿಫ್ಟ್ ಪ್ರೇರೆ, ಇರ್ಲು ಆಡೋದಕ್ಕೆ ಆಳ್ವಿಕೆ ಮಾಡೋದಕ್ಕೆ ಬೇರೆ ಶಿಫ್ಟ್ ಅಲ್ವಾ? ಶಿಫ್ಟ್ ಆಗ್ತಾ ಇದ್ದಾರೆ, ಯಾರೋ ಸ್ವಿಚ್ ಆಗ್ತಾ ಇದ್ದಾರೆ ಅಲ್ಲಿ. ನಾವು ಊರುಗಡೆ ಹಳ್ಳಿಗಳ ಕಡೆ ಅವಾಗ ನೋಡುವಾಗ ಬೇರೆ ಬೀದಿಗೆ ಒಂದು ಲೈಟ್ ಇರೋದು, ದೊಡ್ಡ ಕಂಬ. 6 ಗಂಟೆ ಆಯಿತು ಅಂದರೆ ಸ್ವಿಚ್ ಹಾಕ್ರಪ್ಪ ಅಲ್ಲಿ ಯಾರಾದರೂ ಇದ್ರೆ ಅಂತ ಅಲ್ವಾ? ಅಂದರೆ ಕತ್ತಲೆ ಓಡಿಸೋದಕ್ಕೆ ಬೆಳಕು, ಲೈಟ್ ಬೇಕಾಗಿತ್ತು ಅಲ್ವಾ? ಅದೇ ರೀತಿ ಹಗಲನ್ನಾಡುವುದಕ್ಕೆ ಸೂರ್ಯನು, ಇರುಳನ್ನಾಡುವುದಕ್ಕೆ ಚಂದ್ರನನ್ನು ದೇವರು ನೇಮಕ ಮಾಡ್ತಾ ಇದ್ದಾರೆ, ಟೈಮ್ ಕೊಡ್ತಾ ಇದ್ದಾರೆ ಅವ್ರಿಗೆ. ಇಷ್ಟರಿಂದ ಎಷ್ಟೋವರೆಗೂ ಡೇ ಶಿಫ್ಟ್ ನಿಮ್ದಪ್ಪ. ಇವಾಗ ಡೇ ಶಿಫ್ಟ್ ಇದೆ, ಎಲ್ಲಿರ್ಬೇಕು ನೀವು? ಭಾರತ ದೇಶದಲ್ಲಿ ಇರಬೇಕು. ಈಗ ಸೂರ್ಯನಿದ್ದಾನೆ, ಸೂರ್ಯನ ಇಲ್ಲಿದ್ದಾನೆ. ಚಂದ್ರನೆಲ್ಲ ಹೋಗಿದ್ದಾನೆ, ನೈಟ್ ಶಿಫ್ಟ್ಗೆ ಅಮೆರಿಕ ಕಡೆ ಹೋಗಿದ್ದಾನೆ. ಅಥವಾ ಬೇರೆ ದೇಶ, ಬೇರೆ ಪ್ರಾಂತ್ಯದಲ್ಲಿ ಇವಾಗ ನೋಡುವಾಗ ಅಲ್ಲಿ ರಾತ್ರಿ ಆಗಿರುತ್ತೆ. ಹೌದಂತೀರ ಅಲ್ಲಂತೀರ? ಹೌದು, ಅಲ್ಲಿ ರಾತ್ರಿ ಶಿಫ್ಟ್ ಆಗಿದೆ. ತಿರ್ಗಾ ಅವ್ರು ಇಲ್ಲಿ ಬರ್ತಾರೆ, ಇವ್ರು ಅಲ್ಲಿ ಹೋಗ್ತಾರೆ. ಅಂದರೆ ಶಿಫ್ಟ್ ಪ್ರಿಯರೇ. ಅನೇಕರು ಸೆಕ್ಯೂರಿಟಿ ಕೆಲಸ ಮಾಡಿದಾಗ ಒಪ್ಪಂದ ಇರುತ್ತೆ, ಯಜಮಾನರು ನೇಮಕ ಮಾಡಿರ್ತಾರೆ. ನೋಡಪ್ಪ, ಬೆಳಗ್ಗೆ 6ರಿಂದ ಮಧ್ಯಾಹ್ನ 2 ಅಥವಾ 4 ಗಂಟೆವರೆಗೂ ನೀನು ಡೇ ಶಿಫ್ಟ್ ಮಾಡು, ಓಕೆನಾ? ಇನ್ನೊಬ್ಬ ಬರ್ತಾನೆ, ಇಂಥವ್ನು ನಾನು ನೇಮಕ ಮಾಡಿದ್ದೀನಿ, ಅವ್ನು ಬಂದಾದ್ಮೇಲೆ ನೀನು ಮನೆಗೆ ಹೋಗ್ಬೋದು. ದೇವರು ಅದೇ ರೀತಿ ಸೂರ್ಯ ಚಂದ್ರನನ್ನು ನೇಮಕ ಮಾಡಿದ, ಅಂದರೆ ಕೆಲಸದ ಮೇಲೆ ಅವರನ್ನು ಹಚ್ಚಿದ್ದಾರೆ. ಅರ್ಥ ಇದೆ ಬೇರೆ. ತುಂಬ ಅದ್ಭುತವಾದಂಥ ದೇವರ ಜ್ಞಾನ, ದೇವರ ಮಾತು ಸತ್ಯವೇದದಲ್ಲಿ ಅರ್ಥ ಮಾಡ್ಕೊಂಡು ಮತ ಕೊಡ ಅನ್ಕೊಂಡು ಜ್ಞಾನಿಗಳಾಗುತ್ತಿಲ್ಲ. 15ನೇ ವಚನ, ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ